ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮಂತ್ರಿಮಂಡಲ ವಿಸ್ತರಣೆಗೆ ಎಷ್ಟೇ ಸಮಯವನ್ನು ತೆಗೆದುಕೊಂಡಿದ್ರೂ ಕಾಂಗ್ರೆಸ್ನಲ್ಲಿ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತಗೊಂಡು ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಕ್ಕೆ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳೇ ಸಾಕ್ಷಿಯಾಗಿದೆ. ಒಂದು ಕಡೆ ಅಸಮಾಧಾನಿತರಲ್ಲಿ ಕೆಲ ಶಾಸಕರು ನಮಗೆ ಸಚಿವ ಸ್ಥಾನ ಕೊಟ್ಟರಷ್ಟೇ ಒಪ್ಕೊಳ್ತೀವಿ ಅಂತ ಪಟ್ಟು ಹಿಡಿದಿರುವಂಥದ್ದು ಕಾಂಗ್ರೆಸ್ ನಾಯಕರ ಪಾಲಿಗೂ ನುಂಗಲಾರದ ತುತ್ತಾಗಿದೆ. ಮತ್ತೊಂದೆಡೆ ದೆಹಲಿ ಮಟ್ಟದಲ್ಲೂ ಕಸರತ್ತುಗಳು ನಡೀತಿದ್ದಾವೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲನೇ ಸುದ್ದಿ. ಮುಗಿದಿಲ್ಲ ಆಟ. ಸಂಪುಟ ವಿಸ್ತರಣೆಯೊಂದಿಗೆ ಎಲ್ಲವೂ ಸುಸೂತ್ರ ಆಯಿತು ಅಂದ್ಕೊಂಡಿದ್ದವರಿಗೆ ಆಟ ಇನ್ನೂ ಮುಗಿದಿಲ್ಲ ಅನ್ನುವ ಸಂದೇಶವನ್ನು ಕಾಂಗ್ರೆಸ್ ಶಾಸಕರೇ ರವಾನಿಸ್ತಾ ಇದ್ದಾರೆ. ಹಿರಿಯ ನಾಯಕರುಗಳು, ಹಿರಿಯ ಶಾಸಕರುಗಳನ್ನು ಹೋಗಿ ಮನವೊಲಿಕೆ ಮಾಡುವ ಪ್ರಯತ್ನವನ್ನೇನೋ ಮುಖ್ಯಮಂತ್ರಿಯವರು, ಕೆಪಿಸಿಸಿ ಅಧ್ಯಕ್ಷರು, ರಾಜ್ಯ ಉಸ್ತುವಾರಿಗಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇನ್ನೂ ಕೂಡ ತಮ್ಮ ಮೌನವನ್ನು ಮುರಿದಿಲ್ಲ. ಅವರು ಸಂಪುಟ ವಿಸ್ತರಣೆಯ ದಿವಸ ಲೋಕಭವನಕ್ಕೂ ಹೋಗಿರಲಿಲ್ಲ. ಅಲ್ಲಿಂದ ರವಾನೆಯಾಗಿರುವಂತಹ ಸಂದೇಶ ಬಹಳ ತೀಕ್ಷ್ಣವಾಗಿರುವಂಥದ್ದರ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಬಹಳಷ್ಟು ಕಸರತ್ತುಗಳು ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂಥದ್ದು ನಿಧಾನಕ್ಕೆ ಗೋಚರಿಸೋದಕ್ಕೆ ಶುರುವಾಗಿದೆ. ಕೆಲ ಶಾಸಕರುಗಳನ್ನು, ಕೆಲ ಮಂತ್ರಿಗಳನ್ನು ದೆಹಲಿಗೆ ಕರೆಸಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಯವರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇದೆಲ್ಲದರ ನಡುವೆನೇ ನಡೀತಾ ಇರುವಂಥದ್ದು ಒಂದು ಕಡೆ ಪ್ರತಿಭಟನೆ, ಹೋರಾಟ, ಹೇಳಿಕೆಗಳು, ಪ್ರತಿ ಹೇಳಿಕೆಗಳು, ರಾಜೀನಾಮೆ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ತ್ಯಾಗರಾಜರಾಗೋದಕ್ಕೆ ಹೊರಟಿರತಕ್ಕಂತಹ ನಾಯಕರುಗಳು, ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಆಟ ಇನ್ನೂ ಮುಗಿದಿಲ್ಲ ಅನ್ನೋದನ್ನು ದೃಢಪಡಿಸ್ತಾ ಇರುವಂಥದ್ದು. ಅದರ ಬಗ್ಗೆನ ಪೂರ್ಣವಾದಂಥ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಸುತ್ತು ಪಾದಯಾತ್ರೆಯನ್ನು ಬಿಡದಿಯ ಹಳ್ಳಿಗಳಲ್ಲಿ ಮಾಡಲಾಯಿತು. ಆದರೆ ಇಡೀ ರಾಜ್ಯದ ಗಮನ ಸೆಳೀಬೇಕು ಮತ್ತು ಸರ್ಕಾರವನ್ನು ಒತ್ತಡಕ್ಕೆ ತಳ್ಳಬೇಕು ಮತ್ತು ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರಬೇಕು ಅನ್ನೋ ಕಾರಣಕ್ಕಾಗಿ ಬಿಡದಿಯಿಂದ ಬೆಂಗಳೂರಿಗೆ, ಬಿಡದಿಯಿಂದ ಫ್ರೀಡಂ ಪಾರ್ಕ್ಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದಕ್ಕೆ JDS ತಯಾರಿ ಮಾಡ್ಕೊಂಡಿದೆ. ಅದಕ್ಕಾಗಿ ರಾಮನಗರದ ಬಿಡದಿಯಿಂದ ಅವರು ಪಾದಯಾತ್ರೆಯನ್ನು ಮಾಡೋರಿದ್ದಾರೆ. ಬೇಕಾದಂತಹ ಪೂರ್ವ ತಯಾರಿಗಳು ಬಹಳ ಜೋರಾಗಿದ್ದಾವೆ. ಆದರೆ ಇದು ಒಂದು ಪಕ್ಷದ ಪಾದಯಾತ್ರೆಯೋ, ಎರಡು ಪಕ್ಷದ ಪಾದಯಾತ್ರೆಯೋ? ಯಾಕೆಂದರೆ ಅಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರೇ ಪಾದಯಾತ್ರೆಯನ್ನು ಫ್ರೀಡಂ ಪಾರ್ಕ್ನಲ್ಲಿ ನಿಂತು ಘೋಷಣೆಯನ್ನು ಮಾಡಿ, JDS ತವರು ಮೊದಲು ದಿನಾಂಕವನ್ನು ಘೋಷಣೆ ಮಾಡಿದರು. ಹೀಗಾಗಿ ಜೊತೆಯಾಗಿ ಪಾದಯಾತ್ರೆ ಮಾಡ್ತಾರಾ ಇಲ್ವಾ, ಇದು ಇನ್ನೂ ಕೂಡ ದೃಢಪಡ್ತಾ ಇಲ್ಲ, ಅಥವಾ ಆ ನಾಯಕರುಗಳು ದೃಢಪಡಿಸ್ತಾ ಇಲ್ಲ. ಅದರ ಬಗ್ಗೆನ ವಿವರವನ್ನು ಕೂಡ ನೀಡ್ತೀನಿ ನಿಮಗೆ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನಡೀತಾ ಇರುವಂಥದ್ದು ಆಟ ಇನ್ನೂ ಮುಗಿದಿಲ್ಲ ಅನ್ನುವಂತಹ ಸಂದೇಶ ರವಾನೆ ಆಗ್ತಿದೆ. ಶಾಸಕರುಗಳು ಮಾತನಾಡ್ತಾ ಇದ್ದಾರೆ, ಅವಕಾಶವನ್ನು ಕೇಳ್ತಾ ಇದ್ದಾರೆ, ಪರಿಹಾರ ಏನು ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕವಾಗಿ ತಾವು ಹಿಡಿದ ಹಠವನ್ನು ಅಷ್ಟು ಸುಲಭವಾಗಿ ಬಿಡುವವರಲ್ಲ ಅನ್ನುವಂತಹ ಸಂದೇಶ ಅಂತೂ ರವಾನೆ ಆಗ್ತಾನೇ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಯಾಕೆ ಹಾಗಾದರೆ ಈ ಆಟ ಇನ್ನೂ ಮುಗಿದಿಲ್ಲ ಅನ್ನೋದನ್ನು ಈ ವರದಿಯಲ್ಲಿ ನಿಮಗೆ ತೋರಿಸ್ತೀನಿ. ಸಚಿವ ಸ್ಥಾನ ಬಿಟ್ಟು ಇನ್ನೇನಾಯ್ತಪ್ಪ? ಅವ್ರೇನು ಧರ್ಮಕ್ಕೆ ಕೊಡ್ತಾರೇನಪ್ಪ? ಒಂದು ಸೀನಿಯರ್ ಇದ್ದಾಗ, ಹಿರಿಯರು ಇದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ. ಮಹಿಳಾ ಕೂಟದಲ್ಲಿ ಎರಡು ಕೇಳೋಣ ಅಂತ, ಅದರಲ್ಲಿ ಏನು ತಪ್ಪು? ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದಲಾಗ್ತಾರೆ. ನಾನು ಬದಲಿದ್ದೇನೆ. ಅದಕ್ಕೆ ಪಕ್ಷ ಮುಖ್ಯಮಂತ್ರಿಗಳು ಮುಖ್ಯ, ನನಗೆ ಅಧಿಕಾರ ಮುಖ್ಯ ಅಲ್ಲ. ಸಂಪುಟ ವಿಸ್ತರಣೆ ವಿಚಾರವಾಗಿ ಕಾಂಗ್ರೆಸ್ನೊಳಗೆ ಮುನಿಸುಗಳು ಇನ್ನೂ ಮುಗಿದಿಲ್ಲ. ಮಂತ್ರಿ ಪದವಿಗಾಗಿ ಬಂಡಾಯದ ಬಾವುಟಗಳು ಹಾರುತ್ತಲೇ ಇವೆ. ರಾಜೀನಾಮೆ ಬೆದರಿಕೆಗಳು ಕೇಳುತ್ತಲೇ ಇವೆ. ಹೈಕಮಾಂಡ್ ಖಡಕ್ ಸಂದೇಶಕ್ಕೂ ಬಗ್ಗದ ನಾಯಕರು ಬಹಿರಂಗವಾಗಿ ತೊಡೆತಟ್ಟಿ ನಿಂತಿದ್ದಾರೆ.
ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಮುನಿಸು ಇನ್ನೂ ತಣ್ಣಗಾಗೇ ಇಲ್ಲ. ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಸಿಎಂ ಡಿಕೆ ಶಿವಕುಮಾರ್ ನಡೆಸಿದ್ದ ಸಂಧಾನ ಠುಸ್ಸಾಗಿದೆ. ಹೀಗಾಗಿ ಇವತ್ತು ಬೆಳಿಗ್ಗೆಯೇ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಶಾಸಕ ಕೃಷ್ಣಪ್ಪರನ್ನ ಭೇಟಿ ಮಾಡಿ ಸಂಧಾನದ ಸರ್ಕಸ್ ಮಾಡಿದರು. ಅಲ್ಲೂ ಕೂಡ ಕೃಷ್ಣಪ್ಪನವರದ್ದು ಒಂದೇ ಮಾತು, ಮಂತ್ರಿ ಪಟ್ಟ ಬೇಕೇ ಬೇಕು ಅನ್ನೋದು. ನನಗಾಗಲಿ ನನ್ನ ಮಗನಿಗಾಗಲಿ ಸಚಿವ ಸ್ಥಾನ ಬೇಕೇ ಬೇಕು ಎಂದು ಪಟ್ಟು ಹಿಡಿದ ಕಾರಣಕ್ಕೆ ಸಂಧಾನಕ್ಕೆ ಬಂದಿದ್ದ ಅಧ್ಯಕ್ಷರು ಬರಿಗೈನಲ್ಲೇ ವಾಪಸ್ಸಾದ್ರು. ಸಚಿವ ಸ್ಥಾನ ಬಿಟ್ಟು ಇನ್ನೇನೈತಪ್ಪ? ಅವ್ರೇನ್ ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮ ಕೊಡ್ತಾರ? ಇಬ್ರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂತ ಧರ್ಮ ಅವ್ರದ್ದು, ನಮ್ದಲ್ಲಪ್ಪ. ತಪ್ಪನ್ನ ಸರಿ ಮಾಡಬೇಕಾಗಿರೋದು ಅವರು. ಮಾಡ್ತೀವಿ ಅಂತ ಹೇಳಿದರೆ ಅದೇನು ಮಾಡ್ತಾರೆ ನೋಡೋಣ. ಅಷ್ಟು ಬಿಟ್ರೆ ನಾವು ಅಲ್ಲಿ ಅದಿದ್ಯಾ ಅವೆಲ್ಲ ಏನು ಇಲ್ಲದೆ ಇಬ್ಬರಿಬ್ರು ಗೆದ್ದಿರೋರಿಗೆ ಯಾಕೆ ಕೊಟ್ಟಿಲ್ಲ ಅವರು? ಎಷ್ಟು ಸರ್ತಿ ಮೋಸ ಮಾಡೋದು? ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರಿದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ. ಅವ್ರ ಜೊತೆ ಇರೋರಿಗೆ ಬೇಸರ ಆಗೋದು ನಿಜ. ಪಕ್ಷದೊಳಗಿನ ಬೇಗುದಿಯ ಶಮನಕ್ಕೆ ಹೈಕಮಾಂಡ್ ಮುಂದಾಗಿದ್ದು, ಕೆಲವರನ್ನ ದೆಹಲಿಗೆ ಕರೆಸಿಕೊಂಡು ಸಂಧಾನಕ್ಕೆ ಮುಂದಾಗಿದೆ. ಸಚಿವ ಸ್ಥಾನ ವಂಚಿತರ ಬಂಡಾಯದ ಒಳಬೇಗುದಿ ಹೆಚ್ಚಾಗುತ್ತಲೇ ಇದ್ದು, ಹಲವು ಆಫರ್ ಕೊಟ್ಟರೂ ಮಂತ್ರಿಗಿರಿಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಶಾಸಕ ಪ್ರಿಯಾ ಕೃಷ್ಣ ಹಾಗೂ ಎಚ್.ಸಿ. ಮಹದೇವಪ್ಪಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ವರಿಷ್ಠರ ಭೇಟಿಯಾಗಿ ಸಮಾಲೋಚನೆ ಮಾಡಲಿದ್ದು, ಅಲ್ಲೇ ಮದ್ದು ಅರಿಯೋ ಸಾಧ್ಯತೆಗಳೂ ಇವೆ. ಈ ಮಧ್ಯೆ ಸಂಪುಟದೊಳಗೆ ಹಲವು ಬದಲಾವಣೆ ಮಾಡಬಹುದು ಎಂಬ ಚರ್ಚೆಗಳೂ ಜೋರಾಗಿವೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರನ್ನ ಸಂಪುಟದಿಂದ ತೆಗೆದು ಮಗಳು ರೂಪಕಲಾ ಶಶಿಧರ್ಗೆ ನೀಡುವ ಸಾಧ್ಯತೆಗಳಿವೆ. ಆಗ ದಲಿತ ಪ್ಲಸ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರಾತಿನಿಧ್ಯಕ್ಕೂ ಅದು ಪೂರಕವಾಗಲಿದೆ ಎಂಬ ಲೆಕ್ಕಾಚಾರಗಳಿವೆ. ಹಾಗೆ ಬಳ್ಳಾರಿ ಕಡೆಯಿಂದ ಬಿ ನಾಗೇಂದ್ರ ಅವರನ್ನ ತೆಗೆದು ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಮಾಡುವ ಯೋಚನೆಗಳೂ ಇವೆ. ಹೈಕಮಾಂಡ್ ಏನು ನಮಗೆ ಮುಂದಿನ ನಿಮಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ, ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಹೋಗಿದ್ವಿ. ಈಗ ಹೈಕಮಾಂಡ್ಗೆ ಪ್ರಶ್ನೆ ಆಗಿತ್ತು, ಇದು ಬಳ್ಳಾರಿ ಜಿಲ್ಲೆ ಗೆಲ್ಲೇಬೇಕಂತಕ್ಕಂಥದ್ದು. ನಾವು ಅದಕ್ಕೋಸ್ಕರ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದು. ತುಕಾರಾಂ ಅವ್ರ ಸ್ವಂತ ವೈಯಕ್ತಿಕ ಏನು ನಾವೇನು ಕೇಳಿದ್ದಿಲ್ಲ. ಅದನ್ನ ಮಾಡಬಹುದು, ಅವರು ಅರ್ಹರಿದ್ದಾರೆ. ಆಮೇಲೆ ನಮ್ಮ MP ಸಾಹೇಬರು ಒಂದು ಧರ್ಮಪತ್ನಿ ಆಗಿದ್ದಾರೆ. ಅವರು ಕೂಡ ಅವ್ರಿಗೆಲ್ಲ ಕೂಡ ಈ ಭಾಗದ ಈಗ ಎಲ್ಲರೂ ಕೂಡ ಅವರು ಮಾಜಿ ಮಂತ್ರಿ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ಏನು ತಪ್ಪಿಲ್ಲ, ಮಾಡಬಹುದು. ಮಹಿಳಾ ಕೂಟದಲ್ಲಿ 2 ಕೇಳೋಣ ಅಂತ, ಅದರಲ್ಲಿ ಏನು ತಪ್ಪಿದೆ? ಹಾಗೆ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ ಹಾಗೂ ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವ ಲೆಕ್ಕಾಚಾರಗಳೂ ನಡೆದಿವೆ. ಹಾಗೆ ಮಾಡಬೇಕಾದ್ರೆ ಇಬ್ಬರ ರಾಜೀನಾಮೆ ಅನಿವಾರ್ಯವಾಗುತ್ತೆ. ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದಾದ್ರೆ ತ್ಯಾಗ ಮಾಡುವುದಕ್ಕೂ ರೆಡಿ ಅಂತಿದ್ದಾರೆ ಕೆಲವರು. ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡೂ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪಕ್ಷ ನಿರ್ಧಾರ ತಗೊಳ್ಳಿ. ಯಾರಿಗೇನು ಜವಾಬ್ದಾರಿ ಕೊಡಬೇಕು, ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್, ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಒಕ್ಕಲಿಗರಾಗಿರೋದ್ರಿಂದ ಅವ್ರು ಒಕ್ಕಲಿಗರಾಗಬೇಕು ಅಂದರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನೀವು. ನಾನು ಹೈಕಮಾಂಡು ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದಕ್ಕೆ ಬದ್ಧ ಇದ್ದೀನಿ. ಒಂದೊಮ್ಮೆ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ತಮಗೆ ತ್ಯಾಗ ಮಾಡಿ ಅಂತಾರೆ, ಆ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೀರಿ? ಖಂಡಿತ. ಪಕ್ಷ ಮುಖ್ಯಮಂತ್ರಿಗಳು ಮುಖ್ಯ. ನನಗೆ ಅಧಿಕಾರ ಮುಖ್ಯ ಅಲ್ಲ. ಸಿದ್ಧ ಇದ್ದೀನಿ. ಸಂಕಷ್ಟ ಪರಿಹಾರಕ್ಕೆ ಸಿದ್ಧ ಸೂತ್ರ. ಸಿದ್ದರಾಮಯ್ಯ ಮೊರೆ ಹೋದ ಡಿಕೆ ಶಿವಕುಮಾರ್. ಈ ಮಧ್ಯೆ ಪಕ್ಷದೊಳಗೆ ಎದ್ದಿರುವ ಬೇಗುದಿ ಶಮನಕ್ಕೆ ಸಿದ್ದರಾಮಯ್ಯ ಜೊತೆ ಚರ್ಚೆಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಸಂಪುಟದಲ್ಲಿ ಖಾಲಿ ಇರುವ ಒಂದು ಸಚಿವ ಸ್ಥಾನ ಯಾರಿಗೆ ಕೊಡೋದು ಎಂಬುದರ ಚರ್ಚೆ ಆಗಲಿದೆ. MLC ಗಾಯತ್ರಿ ಶಾಂತೇಗೌಡ ಅವರಿಗೆ ನಿಗದಿಯಾಗಿದ್ದ ಸ್ಥಾನ ಯಾರಿಗೆ ಅನ್ನೋದು ಫೈನಲ್ ಆಗಲಿದೆ. ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ಅಸಮಾಧಾನಕ್ಕೆ ಮದ್ದು ಅರಿಯೋ ಬಗ್ಗೆಯೂ ಸಮಾಲೋಚನೆಗಳು ನಡೆಯಲಿವೆ. ಸಿದ್ದರಾಮಯ್ಯ ಜೊತೆ ಸಮಾಲೋಚನೆ ಮಾಡಿ ದೆಹಲಿಗೆ ಹೋಗಲಿದ್ದಾರೆ ಡಿಕೆ ಶಿವಕುಮಾರ್.
ಸಂಪುಟ ವಿಸ್ತರಣೆ ಬಳಿಕ ಎದುರಾಗಿರುವ ಕಗ್ಗಂಟು, ಅದಕ್ಕೆ ಪರಿಹಾರ, ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಖಾಲಿ ಇರುವ ಒಂದು ಸಚಿವ ಸ್ಥಾನ ಭರ್ತಿ, ಪ್ರಸಕ್ತ ವಿದ್ಯಮಾನಗಳ ಬಗ್ಗೆಯೂ ಚರ್ಚೆ ಮಾಡಿ ಸುಸೂತ್ರ ಆಡಳಿತಕ್ಕೆ ಖಡಕ್ ಸಂದೇಶ ಕೊಡಿಸಲು ಸಿಎಂ ಮುಂದಾಗಿದ್ದಾರೆ. ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಸರ್ ಈಗ MC ಸುಧಾಕರ್ ಅವ್ರನ್ನ ಕರ್ಸ್ಕೊಂಡ್ರೆ ಅವ್ರನ್ನೂ ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಅವ್ರನ್ನೂ ಕೂಡ ಮಾತಾಡಿ ಕಳಿಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗುತ್ತೆ, ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಮಿಸ್ ಆದವರೊಂದಿಗೆ ಸಿಎಂ ಸಂಧಾನ, ಆಕಾಂಕ್ಷಿಗಳ ಆಕಾಂಕ್ಷೆಗೆ ಸಿಎಂ ಸ್ಪಂದನೆ. ಇನ್ನೂ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಸಚಿವರು, ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದರು. ಈ ಅಸಮಾಧಾನಿತ ಶಾಸಕರೆಲ್ಲ ಜೊತೆಯಾಗಿ ಸಿಎಂ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದರು. ಡಾಕ್ಟರ್ MC ಸುಧಾಕರ್, ರಹೀಂ ಖಾನ್, ಮಹಂತೇಶ್ ಕೌಜಲಗಿ, ಪ್ರಕಾಶ್ ಕೋಳಿವಾಡ, AS ಪೊನ್ನಣ್ಣ ಸೇರಿದಂತೆ ಹಲವರು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ವಿಜಯವಾಡ ಸಾಹೇಬರು ಮಾತಾಡಿದರು. ಮುಖ್ಯಮಂತ್ರಿಗಳು ನನಗೆ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳಿದ್ರು. ಬಂದು ಮಾತಾಡಿದ್ದೀವಿ, ಅದರಲ್ಲಿ ಏನಿಲ್ಲ. ಈಗ ಒಟ್ಟಾಗಿ ನಾವು ಪಕ್ಷದ ಸಂಘಟನೆ ಮತ್ತು ಮತ್ತೆ ಅಧಿಕಾರಕ್ಕೆ ಪಕ್ಷವನ್ನು ಮತ್ತೆ ತರುವಂಥದ್ದಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿ ನಾವು ಪಕ್ಷ ನಾವಿದ್ರೆ ಮಾತ್ರ ನಾವು ಇರುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದರ ಮಧ್ಯೆಯೇ ಹೊಸ ಸಚಿವರುಗಳು ತಮಗೆ ವಹಿಸಿರುವ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡುತ್ತಿದ್ದಾರೆ. ಬರ ಪರಿಸ್ಥಿತಿ ಬಗ್ಗೆ ಖುದ್ದು ಫೀಲ್ಡ್ಗಿಳಿದು ಪರಿಶೀಲನೆ ಮಾಡುತ್ತಿದ್ದಾರೆ. ಖಾತೆ ವಿಚಾರ ಹಾಗೂ ಶಾಸಕರ ಅಸಮಾಧಾನದ ಬಗ್ಗೆ ಎಲ್ಲರೂ ಕೂಡ ಹೈಕಮಾಂಡ್ನತ್ತ ಬೊಟ್ಟು ಮಾಡುತ್ತಿದ್ದಾರೆ. ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯೂತ್ ಅಂತ ಮಾಡಿದ್ದಾರೆ. ಭಾಳಷ್ಟು ಜನ ಅರ್ಹರಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ, ತಾಳ್ಮೆಯಿಂದ ಇರಬೇಕು. ಅವರು 2 ಬಾರಿ 2004ರಿಂದ 2014ವರೆಗೆ ಅವರು ಮಂತ್ರಿ ಆಗಿರಲಿಲ್ಲ. ಆದರೆ ಭಾಳಷ್ಟು ಜನ ಅರ್ಹರಿದ್ದಾರೆ. ಮುಂದೆ ಬರ್ತಕ್ಕಂಥ ಒಂದು ಪಕ್ಷ ಅವರಿಗೆ ಸ್ಥಾನಮಾನ ಕೊಡ್ತದಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನೆಲ್ಲ ಮಾಡೋದು ಹೈಕಮಾಂಡು. ಹೈಕಮಾಂಡು ಏನು ಹೇಳುತ್ತಾ ಅದನ್ನು ನಾವು ಕೇಳೋಂಥವ್ರು. ಪಕ್ಷ ಏನು ನಿರ್ಧಾರ ತಗೊಂತೈತೆ ಅದು ಹೈಕಮಾಂಡ್ ಚರ್ಚೆ ಮಾಡುತ್ತೆ. ಅಲ್ಲಲ್ಲ, ಅದು ನನ್ನ ಹತ್ರ ನಾನು ಉತ್ತರ ಹೇಳೋಷ್ಟು ನಾನು ದೊಡ್ಡವನಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಮೊನ್ನೆನೂ ಹೇಳಿದೆ, ನನ್ನ ಮಾಧ್ಯಮದಲ್ಲಿ 10 ದಿನ ಮುಂಚೆ ನನ್ನ ಮಾಧ್ಯಮದಲ್ಲಿ ಮಾತಾಡುವಾಗ ಹೇಳಿದ್ದೀನಿ, ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ದೀನಿ ಮಂತ್ರಿಯಾಗಿ ಸೇವೆ ಮತ್ತೆ ಕೆಲಸ ಮಾಡಿದ್ರಿಂದ. ಈಗ ಇಲ್ಲಪ್ಪ 28 ಚುನಾವಣೆ ಬರ್ತಾ ಇದ್ದೀನಿ, ನನ್ನ ಪಕ್ಷಕ್ಕೆ ಕೆಲಸ ಮಾಡಿ, ಅದಕ್ಕೆ ನಾನು ಬದಲಾಗಿದೆ. ಏನು ತೀರ್ಮಾನ? ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆಲ್ಲ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಬೇರೆ ಬೇರೆ ಹಂತದಲ್ಲಿ ಬೇರೆ ಅವಕಾಶಗಳು ಅವರಿಗೆ ಒದಗಿಸಿಕೊಡುವಂಥದ್ದನ್ನು ಪಕ್ಷ ಮತ್ತು ಸರ್ಕಾರ ಅದನ್ನು ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರ್ತದೆ, ಒಂದು 4 ದಿವಸ ಆದ್ಮೇಲೆ ಅದು ಕಡಿಮೆ ಆಗುತ್ತೆ. ಅಸಮಾಧಾನಗಳು ಬಂದಿರ್ತದೆ, 4-6 ದಿವಸದಲ್ಲಿ ಬಗೆಹರುತ್ತೆ. ಈಗ ಮಾನ್ಯ ಕೆಲವೊಬ್ಬರು ಶಾಸಕರು ರಾಜೀನಾಮೆನ ಕೊಟ್ಟಿದ್ರು. ವಾಪಸ್ ಕ್ಷೇತ್ರಕ್ಕೆ ಹೋದ್ಮೇಲೆ ಅವರಿಗೆ ಮನವರಿಕೆ ಆಯ್ತು. ಅವರು ಅಸಮಾಧಾನ ಆಗೇ ಇಲ್ಲ. ಸಮಾಧಾನ ಮಾಡೋ ಪ್ರಶ್ನೆ ಇಲ್ಲಿ ಕೇಳ್ತಾ ಇರಿ ನೀವು. ಮಿನಿಸ್ಟರ್ಗಳು ಏನೇ ಹೇಳುತ್ತಿದ್ದರೂ ಕೂಡ ತಮ್ಮ ತಮ್ಮ ಶಾಸಕರ ಪರ ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ. ಶಾಸಕ ಬಸವರಾಜ ಶಿವಣ್ಣನವರ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಾವೇರಿಯಲ್ಲಿ ಅಭಿಮಾನಿಗಳ ಆಕ್ರೋಶ ಭುಗಿಲೆದ್ದಿದೆ. ಬೆಳಗಾವಿಯಲ್ಲಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಅರೆಬೆತ್ತಲೆ ಹೋರಾಟ ನಡೆಸಿದ್ದಾರೆ. ಮಂಕಾಳ ವೈದ್ಯಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಹರಿಹರದಲ್ಲಿ ಗಂಗಾ ಮತಸ್ಥ ಸಮಾಜದಿಂದ ಪ್ರತಿಭಟನೆ ನಡೆದಿದೆ. ಇದೆಲ್ಲವನ್ನೂ ಮುಂದೆ ಕಾಂಗ್ರೆಸ್ ಹೇಗೆ ನಿಭಾಯಿಸಿಕೊಂಡು ಹೋಗುತ್ತೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎರಡನೇ ಸುದ್ದಿಯನ್ನು ನೋಡೋಣ, ಚಿಕ್ಕ ಬ್ರೇಕ್ ನಂತರ. ಪಂಚಾಯತಿಗೆ ಮತ್ತೆ ಸ್ವಾಗತ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ JDSನವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ JDSನವರು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಹೆಗಲಲ್ಲಿ ಹಸಿರು ಟವಲ್ ಹಾಕೊಂಡು ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ. ನಾಡಿದ್ದು ಭಾನುವಾರದಿಂದ 3 ದಿವಸಗಳ ಕಾಲ JDSನ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ಬೈರಬಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ರೈತರ ಜೊತೆಗೆ ಈ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. 38 ಕಿಲೋಮೀಟರ್ಗಳ ಉದ್ದದ ಪಾದಯಾತ್ರೆ ಇದು. ಪಾದಯಾತ್ರೆಯ ಮಾರ್ಗ 38 ಕಿಲೋಮೀಟರ್ ಉದ್ದದ್ದು. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು ಇದರ ಪ್ರಮುಖ ಉದ್ದೇಶ. JDS ಏಕಾಂಗಿಯಾಗಿ ಹೋಗುತ್ತಾ, ಜೊತೆಗೆ BJP ಬರುತ್ತಾ, ಇದು ಜಂಟಿ ಪಾದಯಾತ್ರೆನ ಅಥವಾ ಒಂಟಿ ಪಾದಯಾತ್ರೆನ, ಇದು ತೀರ್ಮಾನ ಆಗುವಂಥದ್ದು ಇದೆ. ಬೆಂಗಳೂರು, ಬಿಡದಿ, ದೆಹಲಿಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳ ಮೇಲೆ ಚರ್ಚೆಗಳನ್ನು ನಡೆಸಲಾಗಿದೆ. ಆದರೆ ಯಾವುದೇ ತೀರ್ಮಾನ ಇನ್ನೂ ಕೂಡ ಆಗಿಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಸಮನ್ವಯ ಸಮಿತಿ ಸಭೆಯನ್ನು BJP ಮತ್ತು JDSನವರು ಕರೆದಿದ್ದಾರೆ. ಅಲ್ಲಿನಾದರೂ ಸಮನ್ವಯ ಕೂಡುತ್ತಾ? ಬಿಡದಿ ಪಾದಯಾತ್ರೆ ಬಗ್ಗೆ ನಾಳೆ ಘೋಷಣೆಯನ್ನು ಮಾಡಲಿದ್ದಾರೆ ನಾಯಕರುಗಳು. JDSನವರು ಆಲ್ರೆಡಿ ಪ್ರಿಪ್ರೇಷನ್ಸನ್ನು ಮಾಡಿದ್ದಾರೆ, ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ.
ಪಾದಯಾತ್ರೆ ಮಾಡಿ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥದ್ದು JDSನ ಪ್ರಮುಖ ಉದ್ದೇಶ. ಆ ಒಂದು ಉದ್ದೇಶದೊಂದಿಗೆ ಪಾದಯಾತ್ರೆಗೆ ರೆಡಿ ಆಗ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆದಾಗ ಅವರ ಒಂದು ಅಸ್ತಿತ್ವವನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ನನ್ನ ಮೇಲಾಗಲಿ ತಮ್ಮಗಳ ಮೇಲಾಗಲಿ ಒಂದು ದೊಡ್ಡ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಇದೆ. ಅದನ್ನು ಅರ್ಥಕೊಂಡು ಬಹುಶಃ ಈಗ ಸಮಯ ಬಂದಿದೆ. ಇಷ್ಟು ದಿನಗಳ ಕಾಲ ನಾವು ಕೂಡ ಕಾದು ಕುಳಿತ್ವು, ಆದರೆ ಇವತ್ತು ಸಮಯ ಬಂದಿದೆ. ಇದೇ ತಿಂಗಳು ಆಗಸ್ಟ್ 9, 10 ಹಾಗೂ 11ನೇ ತಾರೀಕು ಬೈರ್ಮಂಗಲದಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಳಗ್ಗೆ ಮೋಸ್ಟ್ಲಿ 9 ಗಂಟೆಗೆ ಸಮನ್ವಯ ಸಮಿತಿ ಇದೆ. ಕುಮಾರಸ್ವಾಮಿಯವರು ನಾವು ಎಲ್ಲ ಕೂಡ ನಾಳೆ ಸೇರ್ತೀರಿ. ಬಿಡದಿ ಹೋರಾಟದ ಬಗ್ಗೆ ಏನು ಮಾಡಬೇಕು, ವಿಧಾನಸಭೆಯಲ್ಲಿ ಹೇಗೆ ಹೋರಾಟಗಳನ್ನು ಮಾಡಬೇಕು, ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವಂಥ ದೃಷ್ಟಿಯಿಂದ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಇನ್ನು ಮುಂದೆ ಒಟ್ಟೊಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀವಿ. ಏನೋ ಈ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಬಹಳ ಮುಖ್ಯವಾಗಿ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಸಮಿತಿಯನ್ನು ಸರ್ಕಾರದ ಕಡೆಯಿಂದ ರಚನೆ ಮಾಡಿಕೊಳ್ಳಲಾಗ್ತಾ ಇದೆ. JDS ಯಾತ್ರೆಯೊಳಗೆ ಸಮಿತಿ ರಚನೆಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳ್ಕೊಂಡು ಸಚಿವರು ಹೇಳ್ತಾ ಇದ್ದಾರೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುವಂಥದ್ದು. JDSನದ್ದು ಪಾದಯಾತ್ರೆ ಅಲ್ಲ, ಅದು ಪ್ರಾಯಶ್ಚಿತ ಯಾತ್ರೆ. ಅವರು ಪಾದಯಾತ್ರೆ ಮಾಡ್ತಿರೋದಲ್ಲ, ಪ್ರಾಯಶ್ಚಿತ ಯಾತ್ರೆ ಮಾಡ್ತಿದ್ದಾರೆ ಅಂತೇಳಿ ಗೇಲಿ ಮಾಡ್ತಾ ಇದ್ದಾರೆ ಸಚಿವರಾಗಿರುವಂಥ SC ಬಾಲಕೃಷ್ಣ. JDS ಹೋರಾಟವನ್ನು ಕೆಣಕಿದ್ದಾರೆ ಸಚಿವ HC ಬಾಲಕೃಷ್ಣ. ಆ ಮೂಲಕವಾಗಿ ಅವರು ಪಂಚ್ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರ ಮಾತನ್ನು ಕೂಡ ನಿಮಗೆ ತೋರಿಸಿ. ಸುಮ್ಮನೆ ಪಾದಯಾತ್ರೆ ಮಾಡಿ ಕೈಕಾಲು ನೋಯಿಸ್ಕೊಳ್ಳೋದು ಬೇಡ. ಅವ್ರ ಕೂಸುಗಳೇ ಇವೆಲ್ಲರೂ. ಈ ಕೂಸುಗಳು ನಾವು ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಅಸೆಂಬ್ಲಿ ಚರ್ಚೆ ಮಾಡೋಣ, ಜನಕ್ಕೆ ಸತ್ಯಾಸತ್ಯದ ಗೊತ್ತಾಗಲಿ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ವಿಜಯೇಂದ್ರ ಅಣ್ಣವರು, ನಮ್ಮ ನಿಖಿಲ್ ಅಣ್ಣವರು ಬಂದರೆ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಬರಲಿ, ಚರ್ಚೆ ಮಾಡೋಣ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಯಾರು ಕೇಳಿದ್ರು ನಿಮ್ಮನ್ನ ಟೌನ್ಶಿಪ್ ಮಾಡಿ ಅಂತ. ಯಾಕೆ ನೀವಿಬ್ಬರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ BJP JDS ಸಮ್ಮಿಶ್ರ ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ರಿ? ಆಮೇಲೆ ನಿಮ್ಮ ಹತ್ರ ರೈತರು ಬಂದಾಗ ಕುಮಾರಸ್ವಾಮಿ ಅವರು ಏನು ನೀವು ನಡವಳಿಕೆ ನಡ್ಕೊಂಡ್ರಿ? ಇವೆಲ್ಲವನ್ನು ಚರ್ಚೆ ಮಾಡೋಣ. ಸುಮ್ಮನೆ ಪಾದಯಾತ್ರೆ ಮಾಡಿ ಕೈಕಾಲು ಯಾಕೆ ನೋಯಿಸ್ಕೊತೀರ ನೀವು? ಪಾದಯಾತ್ರೆ ಅಲ್ಲ ಅದು. ಅವ್ರು ಮಾಡಿರ್ತಕ್ಕಂಥದ್ದಕ್ಕೆ ಪ್ರಾಯಶ್ಚಿತ ಯಾತ್ರೆ ಮಾಡ್ತಾರೆ. ಹೀಗೆ ಪಾದಯಾತ್ರೆ ಅಲ್ಲ, ಪ್ರಾಯಶ್ಚಿತ ಯಾತ್ರೆ. ಇನ್ನು ಭೂಮಿ ಕೊಟ್ಟವರಿಗೆ ಪರಿಹಾರವನ್ನ ಕೊಡುವಂತ ಕೆಲಸವನ್ನು ಕೂಡ ಸರ್ಕಾರ ಬಹಳ ವೇಗವಾಗಿ ಮಾಡ್ತಾ ಇದೆ. ಪಾದಯಾತ್ರೆಗೆ JDS ಸಜ್ಜಾಗ್ತಾ ಇರುವಾಗಲೇ ಭೂಮಿ ಕೊಡ್ತಾ ಇದ್ದಾರೆ ರೈತರು. ಯಾಕಂದ್ರೆ ಅಂತಿಮವಾಗಿ ರೈತರ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಯೋಜನೆಯನ್ನು ಒಪ್ಪಿ ಭೂಮಿಯನ್ನು ಕೊಡ್ತಾ ಇದ್ದಾರೆ. ಅಂತಹ ರೈತರಿಗೆ ಚೆಕ್ ವಿತರಣೆಯ ಕೆಲಸವನ್ನ ಸರ್ಕಾರವೂ ಕೂಡ ಮಾಡ್ತಾ ಇದೆ. ರಾಮನಗರದ GBDA ಕಚೇರಿಯಲ್ಲಿ 74 ಮಂದಿ ರೈತರು 117 ಕೋಟಿ ರೂಪಾಯಿಗಳ ಪರಿಹಾರವನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಈವರೆಗೂ 1084 ಜನರಿಂದ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಈವರೆಗೂ 1084 ಮಂದಿ, 357 ಮಂದಿಗೆ 460 ಕೋಟಿ ರೂಪಾಯಿಗಳ ಪರಿಹಾರದ ಚೆಕ್ಗಳನ್ನು ರಾಜ್ಯ ಸರ್ಕಾರ ವಿತರಣೆ ಮಾಡಿದೆ. ಪ್ರತಿದಿನ 50 ಮಂದಿ ಭೂಮಾಲೀಕರಿಗೆ ಚೆಕ್ ನೀಡುವ ಮೂಲಕ ರೈತರ ಒಪ್ಪಿಗೆಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆ ಮೂಲಕ ಪರಿಹಾರದ ಚೆಕ್ಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಪರಿಹಾರ ಯೋಜನೆಯನ್ನು ರಾಜ್ಯ ಸರ್ಕಾರ ಏನು ರೂಪಿಸಿದೆ ಅದರ ಪ್ರಕಾರವಾಗಿಯೇ ಅವರಿಗೆ ಈಗ ಪರಿಹಾರದ ವಿತರಣೆಯೂ ಕೂಡ ಆಗ್ತಾ ಇದೆ. ಹೀಗಿರುವಾಗ JDS ಒಂದು ಕಡೆ ಪಾದಯಾತ್ರೆ ಮಾಡ್ತಿದೆ. 1000ಕ್ಕೂ ಹೆಚ್ಚು ರೈತರು ಈಗ ತಮ್ಮ ಭೂಮಿಯನ್ನು ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಒಂದು ಜಿದ್ದಾಜಿದ್ದಿ, ರಾಜಕೀಯದ ಜಿದ್ದಾಜಿದ್ದಿಯೂ ಕೂಡ ಇಲ್ಲಿ ಸಾಕ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.